ಹಾಯ್ ನನ್ನೆಲ್ಲ ಯೂಟ್ಯೂಬ್ ಫ್ಯಾಮಿಲಿ ಎಲ್ಲರೂ ಹೆಂಗಿದ್ದೀರಿ? ಎಲ್ಲರೂ ಆರಾಮದಿರಿ? ನಾನು ಕೂಡ ಆರಾಮದೀನಿ. ಬೆಳಗ್ಗೆ 5 ಗಂಟೆಗೆ 5 ನಿಮಿಷ ಕಮ್ಮಿ ಐತಿ ಎದ್ದು ನೋಡಿ. ಇವಾಗ ಇವತ್ತು ಗುರುವಾರ ರೀ. ರಾಯರು ಎಲ್ಲರಿಗೂ ಒಳ್ಳೇದು ಮಾಡಿ ಬರ್ರಿ. ನಾನು ಕೂಡ ಬ್ಲೌಸ್ ಸ್ಟಿಚಿಂಗ್ ಮಾಡೋಕ್ಕಿದೆ. ರಾತ್ರಿ ಇದೊಂದು ಬ್ಲೌಸ್ ಸ್ಟಿಚಿಂಗ್ ಮಾಡೋದೈತ್ರಿ. ಮೂಸು ಒಂದು ನೋಡಿ ಇಷ್ಟು ಹೊಲದೀನಿ ರೀ. ಇಷ್ಟೇ ಇದನ್ನು ಕ್ರಾಸ್ ಪಟ್ಟಿ ಹಚ್ಚಾಕತ್ತೀನಿ. ಇನ್ನು 2 ಬ್ಲೌಸ್ ಸ್ಟಿಚಿಂಗ್ ಮುಗಿಸಿ ನೀವನ್ನ ಉಕ್ಸ್ ಹಚ್ಬೇಕ್ರಿ. 2 ಬ್ಲೌಸು. ಇದು ಗಡಿಗೆ ಕ್ವಾಲಿಟಿ ನೋಡಿ. ಇದು ಡಿಸೈನ್ ಬಂದಿತ್ತು ಸ್ನೇಹಿತರೆ. ಡಿಸೈನ್ ಹಚ್ಚಿ ಹೊಲ್ದೀನಿ ನೋಡಿ. ಮಸ್ತಾಗಿ 2 ಅದೊಂದು ಹೊಲಕ್ಕೆ ರೀ 3 ಉಕ್ಸ್ ಹಚ್ಬೇಕ್ರಿ. ಮತ್ತು ಮುದ್ದೆ ಬಳಕೆ ಹೋಗ್ಬೇಕು. ಇದೊಂದು ಜಂಪರ್ ಅರ್ಜೆಂಟ್ ಐತಿ ಸ್ನೇಹಿತರೆ, ಹೊಲಿತೀನಿ. ನಾಳೆ ನಮ್ಮೂರಲ್ಲಿ ಜಾತ್ರೆ. ನಾಳೆಗೆ ಹಾಸಿಗೆ ಮನೆ ತೊಳೆವು ನಾಳೆಗೆ ಮಾಡ್ಕೊಂಡ್ಬಿಡ್ತೀನಿ ರೀ. ಇವತ್ತು ಆಗೋದಿಲ್ಲ ಸ್ನೇಹಿತರೆ. ಬರ್ರಿ ಬ್ಲೌಸ್ ಸ್ಟಿಚ್ ಮಾಡಿ ಮತ್ತೆ ಸಿಗ್ತೀನಿ. ಈಗ 5 ಗಂಟೆಗೆ ಐತ್ರಿ. 6 ತನಕ ಬ್ಲೌಸ್ ಸ್ಟಿಚ್ ಮಾಡಿ ಮುಗಿತೈತೆ ರೀ. ಮತ್ತು ಉಕ್ಸ್ ಹಚ್ಬೇಕಂದ್ರೆ ಅದೊಂದು ಅರ್ಧ ತಾಸು ಬೇಕಲ್ರಿ ಉಕ್ಸ್ ಹಚ್ಚಕ್ಕೆ. ಅದಕ್ಕೆ ಬೇಗ ಎದ್ದು 4:15 ಎಚ್ಚರಾಗೈತೆ ರೀ. ಈಗ ಎದ್ದು ಬಂದು ನೋಡಿ. ಹೇಳಂಗಾಗಲ್ಲ ಸ್ನೇಹಿತರೆ, ಹೇಳಬೇಕು ರೀ ಜವಾಬ್ದಾರಿ ಮುಂದೆ. ನೋಡಿರಿ ಇಲ್ಲೇ ಬ್ಲೌಸ್ ಸ್ಟಿಚಿಂಗ್ ಮುಗೀತು. ಟೈಮು 6:30 ಆಗೈತೆ. ಹಿಂದೆ ಈ ಥರ ವರ್ಕ್ ಬಂದೈತೆ ರೀ. ಅದು ನೋಡಿ. ನೀವು ಹೊಲಿಗೆ ಹುಚ್ಚಬೇಕ್ರಿ. ಇದು ಕಲರ್ ಬೇರೆ ಆಗೈತೆ. ಅದಕ್ಕೆ ಮಗ್ಳು ಹೊಲಿಗೆ ಹಾಕೀನಿ. ಅದು ನೋಡಿಲ್ರಿ ದಾರ ಆಗಿಬಿಟ್ಟೈತಿ. ಬುಡಕ್ಕೆ ಹೊಲಿಗೆ ಹಂಗೆ ಬಂದುಬಿಟ್ಟೈತಿ ರೀ. ಮತ್ತು ದಾರ ಸುತ್ತಕೊಂಡು ಇದನ್ನು ಹೊಲ್ಕೊಂಡು ಡಿಸೈನ್ ಐತಲ್ಲ, ಹಿಂಗಾಗಿ ನಾನು ಡಿಸೈನ್ ಮಾಡಿ ನೋಡಿ. ಸ್ನೇಹಿತರೆ, ಅಂಗಳ ಕಸ ಗುಡಿಸಿ ರಂಗೋಲಿ ಹಾಕಿ ಟೈಮು 8:30 ಆಗೈತಿ. ಇವರು ಕೂಡ ಎದ್ದಾರ. ಇನ್ನೂ ತಳಗಾಸ ಹುಡುಗಿಲ್ಲ. ಏನು ಮಾಡೀನಿ ಅಂದ್ರೆ ಉಸು ಬಟ್ಟೆ ಇನ್ನೂ ಬಟ್ಟೆ ಇಟ್ಟಿದ್ದೆ ಸ್ನೇಹಿತರೆ. ಉಟ್ಟು ನೀರು ಬೈದು ನೀರು ತುಂಬಿ ಉಸು ಬಟ್ಟೆ ಹೋಗೋದು, ಹಾಸಿಗೆ ಹೋಗೋದು. ಇವಾಗ ಉಟ್ಟು ಮನೆ ತೊಳೋದು, ಮನೆ ತೊಳಿಬೇಕ್ರಿ. ಮನೆ ಕಸ ಗೂಡ್ಸಿ ತೊಳಿಬೇಕು ಸ್ನೇಹಿತರೆ. ಉಸು ಹಾಸಿಗೆ ಒಣೆ ಹಾಕಬೇಕು. ನಾ ಒಳಗೂ ಕಸ ಹೊಡಿಲ್ಲ, ಹೊರಗೂ ಕಸ ಹೊಡಿಲ್ಲ. ಇಸು ಬಾಂಡೆ ತಿಕ್ಕೀನಿ ರೀ. ಒಂದು ಪುಟ್ಟು ಬಾಂಡೆ ಇದ್ದು ಉಸು ಗ್ಯಾಸಿನ ಮ್ಯಾಗಿನೆಲ್ಲ ತಿಕ್ಕಿನಿ. ಮನೆ ತೊಳಿಸಲಾಗ ಕುಡಿಯೋ ನೀರನ್ನು ತುಂಬಿನಿ. ಏನು ಬೇಕಪ್ಪ? ಏನು ABCD ಹಿಂಗೆ ಮಾಡೇ ಫೋನ್ ಹೋಗಿದ್ದಿ? ಹೋಗಿ ಸಾಕು. ತೋತಾನ್ರಿ ಫೋನ್ ಹೋಗೋದಕ್ಕೆ ರೀ. ಅದು ಡಿಸ್ಪ್ಲೇ ಆಗಿದ್ದು ಅಲ್ಲಿ ಡಿಸ್ಪ್ಲೇ ಹೋಗೋಕ್ಕಿಂತ ಬಲ ಮಾಡ್ಯಾನ್ರಿ ಅವ. ನೋಡಿ ಉಸು ಸಾಲಿ ಸ್ಕೂಲ್ ಬ್ಯಾಗು ಎಲ್ಲ ಹೋಗೋದಾಕಿ ನೋಡಿ. ಬೂಟು ಮತ್ತು ಹಾಸಿಗೆ ಎಲ್ಲ ಆಗ್ಯಾವ್ರಿ. ಈಗೇನಾಗಬೇಕು ಸ್ನೇಹಿತರೆ, ಕಸ ಗುಡಿಸೋದು, ಮನೆ ತೊಳೆದು ಇವ್ರ ಜಾಕ ತುಂಬಿನಿ. ಅವು ಬಟ್ಟೆ ಕೂಡ ಒಂದಿಷ್ಟು ಬೂಟುಗಳು ಬ್ಯಾಗ್ಗಳು ಓದಾಕಿದಾಕಿನ. ಇನ್ನು ಶ್ರಾವಣ ಹೊಸ ತರಬೇಕು ರೀ. 3ನೇ ತಾರೀಕಿಗೆ ಹೋಗ್ತಾರ ನೋಡಿ ಸ್ನೇಹಿತರೆ. ಅಷ್ಟು ಮನೆ ತೊಳೆದೆ. ಟೈಮು 10 ಗಂಟೆ ಆಯ್ತು ರೀ. ಅಷ್ಟು ಮನೆ ಎಲ್ಲ ತೊಳ್ಕೊಂಡು ನೋಡಿ ಸ್ನೇಹಿತರೆ. ಎಲ್ಲ ಕ್ಲೀನ್ ಅದು. ನೀನೊಬ್ಬರು ಹೋಮ್ ಟೂರ್ ಮಾಡಿ ಸಿಸ್ಟರ್ ಅಂತೇಳಿ ಕಮೆಂಟ್ ಮಾಡಿದ್ರಿ. ನೋಡ್ಬೇಕು ರೀ ಸ್ನೇಹಿತರೆ, ಮಾಡಬೇಕು. ಮನೆ ಸುಟ್ಟಾತು ಹಾಕಕತ್ತೀನಿ. ನಾನು ಆ ಕಡೆ ಶ್ರೀಶೈಲಕ್ಕೆ ಅದು ಹೋದ್ನೆಲ್ಲ ವಿಡಿಯೋ ಮಾಡೋಕ್ಕಾಗಿಲ್ಲ. ಕ್ಯಾನ್ ಹಚ್ಚೈತಲ್ಲ ಆರೈತೆ ನೋಡಿ. ಅಡುಗೆ ಮನೆ ಕ್ಲೀನ್ ಆಗೈತೆ. 10 ಗಂಟೆ ಆಯ್ತು ಟೈಮ್. ನೆಕ್ಸ್ಟ್ 4:15 ಎದ್ದು ಬ್ಲೌಸ್ ಸ್ಟಿಚಿಂಗ್ 4:15 ಎದ್ದು ಏನು ಹೇಳೋದು. ಆದ್ರೆ 5ಕ್ಕೆ 5 ನಿಮಿಷ ಕಮ್ಮಿ ಇತ್ತು. ನಾ ಬ್ಲೌಸ್ ಸ್ಟಿಚಿಂಗ್ ಮಾಡೋಕೆ ಕುಂತೀನಿ. ಅವಾಗ ವಿಡಿಯೋ ಚಾಲು ಮಾಡಿ ಎದ್ದು ಅದೊಂದು ಬ್ಲೌಸ್ ಸ್ಟಿಚ್ ಮಾಡಿ ಈಗ ಹಾಸಿಗೆ ಹೋಗೋದು, ಮುಸುರಿ ತಿಕ್ಕಿ ಮನೆ ತೊಳೆದು ನೀರು ತುಂಬಿ ಕಸ ಹುಡ್ಕೊಳೋದು ಇಷ್ಟೆಲ್ಲ ಆಗೈತಿ. ಇವಾಗ ಇಷ್ಟು ನೀರು ಒಲೆ ಹಚ್ಚಾಳ ಶ್ರಾವಣಿನ ಭಾಳ ಹೆಲ್ಪ್ ಮಾಡ್ತಾರೆ ಸ್ನೇಹಿತರೆ. ನೀರು ಒಲೆ ಹಚ್ಚಾಳ. ಈಗ ನೀರು ಅದ ಉಸು ತುಂಬಿಸ್ಬಿಡ ಮನೆ ತೊಳೆದಿನಿ ಅಂತ ಹೇಳಿ ಎಲ್ಲ ಕ್ಲೀನ್ ಆಗೈತಿ. ನಾನು ಮುದ್ದೆ ಒಳಗೆ ಹೋಗ್ಬೇಕು. ಆಕಿನೂ ಪೇಪರ್ ಆತು. ಲೇಟ್ ಆದ್ರಲ್ರಿ ಬರ್ಗನಿಗೆ 2 ಸರಿ ಜಾಕ ಮಾಡ್ತೀನಿ ರೀ. ನೀರು ಕಾದವು ಜಾಕ ಮಾಡಿ ಅವಲಕ್ಕಿ ಮಾಡ್ತೀನಿ. ಆಕಿನೂ 2 ಜಾಕ ಮಾಡಿ ಬರ್ತಾಳೆ. ಬರೀ ಹಿಂಗೈತೆ ನೋಡಿ ಸ್ನೇಹಿತರೆ. ಮುಂಜಾನೆ ಅದು 1500 ರೂಪಾಯಿ ದುಡೋದು ಹಾಸಿಗೆ ಮನೆ ಎಲ್ಲ ಮಾಡ್ಕೊಂಡು ಇಟ್ಟು ಅಡುಗೆ ಮಾಡ್ತೀನಿ ರೀ. ಮಾಡಲೇಬೇಕು ಸ್ನೇಹಿತರೆ. ಮಾಡ್ಲಿಕ್ಕೆ ನಡೆಯಲ್ಲ ನೋಡಿ. ಜೀವನ ಇದು. ಅಕ್ಕಿ ಅಲ್ಲಿ ಬ್ರಷ್ ಮಾಡ್ಯಾಳ. ನೀರು ಕಾದಾವ ನೀವ? ಹಾಂ, ನೀರು ಹಾಕ್ಯಾವ ಜಾಕ ನೋಡಿರಿ. ಇವಾಗ ನಾಷ್ಟ ಮಾಡಿದೆ. ಅವಲಕ್ಕಿ ಮಾಡೀನಿ ನೋಡಿ. ಮೆಣಸಿನ್ಕಾಯಿ ಇದ್ದಿದ್ದಿಲ್ಲ, ಒಣ ಖಾರ ಹಾಕಿ ಅವಲಕ್ಕಿ ಮಾಡ್ಕೊಂಡ್ವಿ. ಬರ್ರಿ ನಾಷ್ಟ ಮಾಡೋಣ. ಎಲ್ಲರದು 3 ಜಾಕ ಆಗೈತೆ ನೋಡಿ ಸ್ನೇಹಿತರೆ. ಶ್ರಾವಣಿದು, ನಂದು, ಶ್ರಾವಣ್ ಕುಮಾರ್ದು. ಯಾವ್ದಾರ ಮಾಡ್ಕೊ ಉಣ್ಣೋದ್ರೆ ಕಡೆಗೆ ರೊಟ್ಟಿ ಪಲ್ಯ ಆಗಲ್ರಿ. ಇವತ್ತು ಮನೆ ಅದು ತೊಳಕೆ ಅಲ್ಲಿ ರೊಟ್ಟಿ ಪಲ್ಯ ಮಾಡಿ ಅಂತೇಳಿ ಒಣ ಖಾರ ಹಾಕಿ ಅವಲಕ್ಕಿ ಮಾಡ್ಕೊಂಡೆ. ಮಣ್ಣು ಉಪ್ಪಿಟ್ಟು ಮಾಡಿದ್ದೆ. ಶ್ರವಣ ಈಗ ಉಣ್ಬಾ. ಶ್ರಾವಣಿ ನೋಡಿ ನಾಷ್ಟ ಹಾಕಿ ಕೊಟ್ಟು ನಾಷ್ಟ ತಿನ್ನಾಕತ್ತ. ಪೇಪರ್ಗೆ ಹೋಗ್ಬೇಕನ? ಬಡ ನಾಷ್ಟ ಮಾಡಿ ಹೋಗು.
ನೋಡಿ ಸ್ನೇಹಿತರೆ, ಇವತ್ತು ಗುರುವಾರ ರಾಯರ ಪೂಜೆ ಎಷ್ಟು ಜಲ್ದಿ ಮಾಡ್ಬೇಕಂದ್ರೆ ಅಷ್ಟೇ ಲೇಟ್ ಆಗುತ್ತೆ ನೋಡಿ. ಪೂಜೆ ಮಾಡ್ಬೇಕಂತ 11 ಗಂಟೆ ಆಗಿತ್ತು, ಮಾಡ್ಬೇಕಂತೆ ಮಾಡಾಕತ್ತಿದ್ದೆ. ಬಟ್ಟೆ ಗಿರಿಯಕ್ಕೆ ಬಂದು ಲೇಟ್ ಆಯಿತು. 12ಕ್ಕೆ ಮ್ಯಾಗ ಮಾಡೀನಿ. ಅವರು 3 ನೈಟಿ, ಒಂದು 4 ಹೆಣ್ಮಕ್ಳು ಇದು ಮಾಡಿ ಸಾಮಾನು ತೊಗೊಂಡೋದ್ರಿ. ಒಟ್ಟು ಈಗ ಪೂಜೆ ಫೈನಲ್ಲೇ ಮುದತ್ತೆ. ಬಿಸಿಲು ಭಾಳ ಆಗೈತೆ ರೀ, 12:30 ಹಾಕೊಂಡೈತಿ. ಹಿಂಗಾಗಿ ನಾನು ಇದು ಮಾಡಿಲ್ಲರಿ, ಊದಿನ ಕಡ್ಡಿ ಹಚ್ಚಲಿಲ್ಲ, ಪುಟಾಣಿ ಹಿಡಿಲ್ಲ, ಇಷ್ಟೆಲ್ಲ ರೆಡಿ ಮಾಡಿಬಿಟ್ಟು ಸ್ನೇಹಿತರೆ ರಾಯರಿಗೆ ಗಂಧಕ ಹಚ್ಚಿ ನೋಡಿ. ದಿನ ಶ್ರಾವಣಿ ಮಾಡ್ತಿದ್ದು ನೋಡಿ, ಬರೀ ಜಿಬಿ ಜಿಬಿ ಜಿಬಿ. ಈಗ ಒಂದು 2-3 ದಿನ ಮಾಡ್ಯಾ ಪೂಜೆ. ಇವತ್ತು ಸಾಬೂನು ಹಚ್ಚಿ ಬ್ರಷ್ ಹಚ್ಚಿದು ತಂತಿ ಹಚ್ಚಿ ತಿಕ್ಕೇನ್ರಿ. ಜಗಲಿ ತಿಕ್ಕಾಕ ಬೇರೆ ಒಂದು ತಂತಿ ಮಾಡ್ಕೊಂಡು ಸ್ನೇಹಿತರೆ, ಸಾಬೂನು ತಂತಿ ಹಚ್ಚಿ ತಿಕ್ಕಿ ರಂಗೋಲಿ ಅದು ಹಾಕೀನಿ. ಸಂಜೆ ಕೆಡಿ ಹಿಡಿತೀನಿ ರೀ. ಮುದ್ದೆ ಒಳಗೆ ಹೋದ್ನ ಬಂದು ಬೇಸರ ಆಗುತ್ತೆ, ಸ್ವಲ್ಪ ಕುಂತು ಮಾತಾಡಕತ್ತಾರ. ಮಧ್ಯಾಹ್ನ ಟೈಮ್ ತಂಪಾಗತ್ತೆ ಅಂತೇಳಿ ಅವ್ವ ನಾಳೆ ನಮ್ಮ ಊರಾಗ ಕೊಂಡೈತೆ ನೋಡಿ, ಜಾತ್ರೆ ಐತೆ. ನಾಳೆ ಜಾತ್ರೆ ಐತಲ್ರಿ, ಹಿಂಗಾಗಿ ತುಪ್ಪ ಖಾಲಿ ಆಗಿತ್ತು, ಕಟ್ ಕಳ್ಸವ್ವ ಅಂತ ಇದೆ. ನಾಳೆ ಬರ್ತಾಳ್ರಿ ಅವ್ವನು ಕೊಂಡಕ್ಕೆ. ಅದನ್ನು ನಾವು ಹೋಗೋದು ಅಲ್ಲಿ ಬಟ್ಟೆ ಗಿರಿಯಕ್ಕೆ ಬಂದ್ವಲ್ಲ, ಅಲ್ಲಿ ಅಂಗಡಿ ಆಯಾಗ ಫೋನ್ ಹಚ್ಚಿ ಹೇಳಿದೆ ನಮ್ಮ ಅಂಟಿಯರು ಆಗ್ಬೇಕವ್ರು. ಏನರ ಹಂಗಿತ್ತಂದ್ರೆ ತೊಗೊಂಡಿರ್ತಾರೆ. ಅಂಗಡಿಗೆ ಹೋಗಿ ಆ ಕೈ ಚೀಲ ತೊಗೊಂಬರ್ತೀನಿ ಸ್ನೇಹಿತರೆ. ಬಂದು ಮಸ್ತ್ ಸಿಗ್ತು ನೋಡಿ. ನೋಡಿ ಸ್ನೇಹಿತರೆ, ಅವ್ವ ಸಂತಿ ಕಟ್ ಕಳ್ಸಿದ್ಲು. ಏನಂದ್ರೆ ತುಪ್ಪ ಮತ್ತು ಏನಕ್ಕೆ ಸಂತಿಲ್ರಿ, ಕಾಯಿ ನಮ್ಮ ನಾಳೆಗೆ ನಮ್ಮ ಊರಾಗ ಕೊಂಡ ಐತಲ್ರಿ, ಆಂಜನೇಯ ಕೊಂಡ. ಸುತ್ತ ಕಾಯಿ ಹೊಡ್ಸ್ಕೊತೀನಿ ಬೇಡ್ಕೊಂಡ ಅಂತ್ರಿ. ಅವ್ವ ಯಾಕೆ ಬೇಡ್ಕೊಂಡ ಅಂದ್ರೆ ಶಿವಕುಮಾರ್ಗೆ ಉಸಿರು ಹಿಡಿತೈತ್ರಿ. ಅಳಾಕತ್ನಂದ್ರೆ ಗಪ್ಪನೆ ಬಿದ್ದು ಬಿಡೋರಿ, ಸತ್ತರ್ಗತ್ತನಿ. ಒಂಥರಾನೇ ಪ್ರಜ್ಞೆ ಇರ್ತದಿಲ್ರಿ, ಒಂಥರ ಹಿಂಗೆ ಮಾಡಿ ಹಿಂಗೆ ಬಿದ್ದು ಬಿಡವ. ನಾವು ಇದು ಮಾಡೋರು ಒಂದು ಭಾಳ ಅನುಭವಿಸಿನ್ರಿ ಅದ್ರೊಳಗೆ. ಯಾವುದು ಬೇಡ ಸ್ನೇಹಿತರೆ, ಅದೆಲ್ಲ ಹೋಗೈತಿ. ಅದೇ ಒಂದು ದೇವ್ರ ಆಶೀರ್ವಾದ ಸಿಕ್ಕೈತಿ ನಮಗೆ. ಅದಕ್ಕೆ ಎಲ್ಲ ಹೋಗೈತಲ್ಲ, 1 ವರ್ಷ ಮ್ಯಾಗ ಐತ್ರಿ ಅದೆಲ್ಲ ಹೋಗಿ ಉಸಿರು ಹಿಡಿದು ಹೋಗಿ. ಹಿಂಗಾಗಿ ಸುತ್ತಗಾಯಿ ಹೊಡೆಸ್ಕೋತೀನಿ ಬೇಡ್ಕೊಯಿಲ್ಲಂತ್ರಿ. ಅವ್ವ ಕೊಂಡ ಮುಂದಿತ್ತು, ಅವಾಗೂ ನಮ್ಗೆ ಹಿಂಗಾಗಿತ್ತು. ನೀನು ಬರುವ ಸಣ್ಣಕ್ಕೆ ಕೊಂಡನಕ್ಕೆ ಅಂತ ತಕೋರಪ್ಪ, ಸುತ್ತಗಾಯಿ ಹೊಡಿತೀನಿ ಅಂತ ಬೇಡ್ಕೊಂಡಿಲ್ಲ. ಅವ್ವ ಆಂಜನೇಯ ಬೇಡ್ಕೊಂಡಾಳ್ರಿ, ಎಲ್ಲಮ್ಮ ಬೇಡ್ಕೊಂಡಾಳ, ಜಗ್ಗತ್ತಾಗ ಬೇಡ್ಕೊ ಸ್ನೇಹಿತರೆ. ಆಗ ನಾ ಎಲ್ಲಿ ಬೇಡ್ಕೊಂಡಿಲ್ಲ, ಅವು ಬೇಡ್ಕೊಂಡನ್ನ ಅವು ಒಡಿಸ್ತಾಳ್ರಿ ಕಾಯಿ. ನಾನೇ ತೆಲ್ಲಮ್ಮ ಗುಡ್ಡಕ್ಕೆ ಬೇಡ್ಕೊಂಡಿದ್ಲು. ಈ ವರ್ಷ ಕರ್ಕೊಂಡೋಗಿನ್ರಿ, ಇನ್ನು 2 ವರ್ಷ ಕರ್ಕೊಂಡು ಹೋಗ್ಬೇಕು ಸ್ನೇಹಿತರೆ. ಶ್ರಾವಣಿನ ಮುದ್ದೆ ಒಳಗೆ ಕರ್ಕೊಂಡ್ಬಿಟ್ಟು ನೋಡಿ, ಕಟಿಂಗ್ ಮಾಡ್ಸ್ಕೊಂಬರ್ತೀನಿ ರೀ. ಆಕಿ ಕೂಲ ಹಿಂದ ಒಂದಿಟ್ಟು ಭಾಳ ಇದಾಗ್ಯಾವ್ರಿ ಹೇರ್. ಕಟಿಂಗ್ ಮಾಡ್ಸ್ಕೊಂಬರ್ತೀನಿ ಸ್ನೇಹಿತರೆ. ಬರೀ ಹೋಗೋನು. ಟೈಮು 3 ಗಂಟೆ ಆಗೈತೆ, ಸಿಕ್ಕಾಪಟ್ಟೆ ಬಿಸಿಲಾಗುತ್ತೆ ಅಂತೇಳಿ ಈಕಿನೂ ಯಾವ ಪೇಪರ್ ಬರೋ ಬಂದಾಳ. ಈಗ 3ಕ್ಕೆ ಹೋದಿ ಅಂದ್ರೆ 5ಕ್ಕೆ ಬರ್ತೀವಿ, 6ಕ್ಕೆ ಬರ್ತೀವೋ ಗೊತ್ತಿಲ್ಲ. ಶಿವಕುಮಾರ ಮಲ್ಕೊಂಡಾನ. ಶ್ರಾವಣಿ ಅದನ್ನು ಕಿಲಿ ಹಾಕು, ಅಡುಗೆ ಮನೆ ಕಿಲಿ ಹಾಕು, ಅಲ್ಲಿ ಯಾರಿಗಾರು ಹೇಳಿಬಿಟ್ಟು ಹೋಗುನು. ಬರ್ರಿ ಟೈಮ್ 3 ಗಂಟೆ ಬರಾಬರಿ ಆಯ್ತು. 3:15ಕ್ಕೆ 3:10ಕ್ಕೆ ಹಿಂಗೆ ಬಸ್ ಬರ್ತ್ರಿ. ನಾವು ಹೋಗಿ ಕುಂದ್ರಬೇಕು ಸ್ನೇಹಿತರೆ, ಟೈಮ್ ಇಲ್ಲ. ನಾಳೆಗೆ ಬೆಲ್ಲ ಅದು ಇಲ್ಲ, ಬ್ಯಾಳೆ ಹಾಕ್ಬೇಕು. ಕೊಂಡಲ್ಲ ಮುರ ಜಾತ್ರೆ, ಬ್ಯಾಳೆ ಹಾಕೋದು ಇರ್ತಾ. ಹಿಂಗಾಗಿ ಶಾಂತಿ ಬೇಕೇ ಬೇಕ್ರಿ. ಅವ್ವ ನಾಳೆ ಬರ್ತೀನಿ ನಾನು ಕೊಂಡಕ್ಕೆ. ಅವ್ವ ಬಂದ್ರೆ ಖುಷಿ ಆಗುತ್ತೆ ಸ್ನೇಹಿತರೆ. ರೆಡಿಮೇಡ್ ಬ್ಲೌಸ್ ಹಾಕೊಂಡು ನೋಡ್ರಿ, ಅವಸರಕ್ಕೆ ಇವೇ ರೆಡಿಮೇಡ್ ಬ್ಲೌಸೇ ಗಾವತ್ತವು. ಬೇರೆ ಹೋಗೋಣ. ಫೈನಲ್ ಲುಕ್ ಹಿಂಗೆ ಐತೆ ನೋಡ್ರಿ ನಮ್ಮ ಶ್ರಾವಣಿದು. ನಂದು ಏನೋ ದೊಡ್ಡ ತಾನು ಓ ಏನ ನೋಡಿ ಸ್ನೇಹಿತರೆ, ಟೈಮು 7 ಗಂಟೆ ಆಯಿತು. ನಾನು ಬಸ್ಸೇ ಬರಲಿಲ್ಲ ರೀ. ಇಲ್ಲಿ ಬರ್ರಾಗ 6:30 ಹಿಂಗಾಗಿತ್ತು ರೀ. ಬಂದು ಒಂದಿಟ್ಟು ವ್ಯಾಪಾರದವ್ರು ಬಂದರು. ಒಂದು 4 ಪತ್ಲ ಸೇಲ್ ಅದು ರೀ. ಅವು ಯಾವ ಮಾರಲ್ಲ ಅಂತೀವಿ ರೀ. ಜಾತ್ರೆ ಹೊತ್ತಿನಾಗ ಹೋಗ್ತ ನೋಡಿ ಎಲ್ಲ ಹೊಸು. ಟೈಮ್ ಕರೆಕ್ಟ್ 7 ಗಂಟೆ ಆಯ್ತು ರೀ. ಸಂತಿ ತಂದು ಇನ್ನೂ ಸೀರೆ ಹುಚ್ಚಿಲ್ಲ ನಾನು. ಸಂತಿ ತಂದು ಇಲ್ಲೇ ಇಟ್ಟೀನಿ. ಶ್ರಾವಣಿಗೆ ಚಪ್ಪಲ್ ಸೇಮ್ ಕಲರ್ ರೀ, ಸೇಮ್ ಸೈಜ್ ಅಷ್ಟೇ, ಸಣ್ಣ ದೊಡ್ಡ ಆಕೆ ಹಾಕೊಂಡಾಳ. ಚಪ್ಪಲನ್ನ ಕಳ್ಕೊಂಬಂದ್ಬಿಡ್ತಾನೆ ರೀ ಶ್ರಾವಣ. ಇವು 100 ರೂಪಾಯಿ ನೋಡಿ, 50 ರೂಪಾಯಿ ತರ್ಬೇಕಂದೆ. ಇವು ಚಲೋ ಕ್ವಾಲಿಟಿ ಅನ್ಸಿದ್ದು. 100 ರೂಪಾಯಿ ಇದ್ರೆ ಇನ್ನು ಟ್ಯೂಷನ್ಗೆ ಹೋಗ್ತಾರಲ್ರಿ, ಒಂದೊಂದಾಗ ಗಟ್ಟಿ ಮಾಡ್ಬೇಕು. ನಾ ಬ್ಯಾಗ್ ತರ್ಬೇಕು ರೀ ಶ್ರಾವಣಿಗೆ. ಅಮೌಂಟ್ ಇಲ್ಲಾರ್ಕ ಹಂಗೆ ಬಂದೆ. ಬಟ್ಟೆ ಬಾಂಡೆ ಮಾಡೋಗಿನಿ ಸ್ನೇಹಿತರೆ. ಇವಾಗ ಏನು ಅಡುಗೆ ಮಾಡ್ಬೇಕು ರೀ, ಏನು ಮಾಡಿ ಅಡುಗೆ ಅಂತ ವಿಚಾರ ಮಾಡಾಕತ್ತೀನಿ ಸ್ನೇಹಿತರೆ. ನೋಡೋಣ್ರಿ ಏನು ಮಾಡೋದಾಗುತ್ತೇನೋ. ಬರ್ರಿ
ಅವ್ವ ಏನೇನು ತಂದಾಳ, ನಾ ಸಂತೆ ಏನೇನು ತಂದಿನಿ ಅಂತ ತೋರಿಸು. ಈಗ ಎಷ್ಟು ಅವಶ್ಯಕತೆ ಇದೆ ಅಷ್ಟೇ ತಂದು ನೋಡಿ, ಹೆಚ್ಚು ತಂದಿಲ್ಲ. ಅಮೌಂಟೇ ಇಲ್ಲಲ್ರಿ ಸ್ನೇಹಿತರೆ, ಅಮೌಂಟ್ ಇದ್ರೆ ಹೆಚ್ಚಿಗೆ ತರ್ತಿದ್ದು ನಾನು. ಈಗ ಎಷ್ಟು ಬೇಕು ಅಷ್ಟೇ ತಿನ್ನಾಕು ನಿಂತಂದಿಲ್ಲ. ಒಂದು ಬಿಸ್ಕಿಟ್ ಪುಡ್ಕ ತೊಗೊಂಬಂದು ಅಷ್ಟೇ, ಮತ್ತೇನು ತಂದಿಲ್ಲ. ತೋರಿಸ್ತೀನಿ ರೀ ನಿಮ್ಗೆ ಆಮೇಲೆ. ನಾನು ಸ್ವಲ್ಪ ಮಾರಿಗೆ ತೊಗೊಂಡು ದೇವ್ರ ಮುಂದೆ ದೀಪ ಹಚ್ಚಿ ಏನೇನು ತಂದು ತೋರಿಸ್ತೀನಿ ನೋಡಿ. ಸುತ್ತ ಜಾತ್ರೆ ಆಯ್ತಲ್ಲ ಆಂಜನೇಯಂದು, ಕೊಂಡ ತುಂಬ್ತಾರೆ. ಕೊಂಡ ಆಡಲ್ಲ, ಕೊಂಡ ತುಂಬ್ತಾರ. ಹಿಂಗಾಗಿ ಇದು ಕಾಯಿ ತೊಗೊಂಬಂದಾಳ. ಒಂದು 5 ಕಾಯಿ ಸುತ್ತ ಕೊಂಡ ಕೊಡ್ಯಾಕ್ರಿ. ಒಂದು ಇದಕ್ಕೂ ಸ್ನೇಹಿತರೆ ಆಂಜನೇಯಗ. ಮತ್ತು ಇಟ್ಟು ಹುಂಚೆನ್ ತೊಗೊಂಬಂದ ಅವಡಿ ಹೊಡೆದಿದ್ದು. ಒಂದು ಸುಂಚಿ ಬಕ್ಕ ತಂದ ತೊಗೊಂಬ ಅಂತ ಹೇಳಿದೀನಿ ರೀ. ಹುಂಚಿ ಬಕ್ಕ ಇಲ್ಲಿ ಬಂಗಾರ ಸ್ನೇಹಿತರೆ, ಹುರ್ಕೊಂಡು ಯಾವಾಗ ತಿನ್ನಕ್ಕೆ ಬರ್ತೈತೆ. ಮಧ್ಯಾಹ್ನ ರಾಟಿ ಹೊಲ್ಕೋತ ಅಂದೆ ತಂದಾಡ್ರಿ. ಶ್ರವಣ್ ಕುಮಾರ್ ಈ ಮನೆಗೆ ಬಂದಾನ್ರಿ. ಶ್ರಾವಣಿ ಹುಡ್ಕಾಡಕ್ಕೆ ಹೋಗ್ಯಾಳ ಅವಡಿ. ಎಲ್ಲಿ ಹೋಗಿದ್ಯಪ್ಪ ನೀನು? ಯಾಕ ಬಣ್ಣ ಹಚ್ಚಕತ್ತಾರ? ಬೈಲಿಲ್ಲ ನಾವು ಓರಪ್ಪ, ಏನು ಕಿರಿಕಿರಿ ಮಾಡ್ತೀರ ಅಲ್ಲಿಲ್ಲ. ಇಲ್ಲೇ ತುಪ್ಪ ತೊಗೊಂಬಂದವಡಿ. ಅವ ಅರ್ಧ kg ತುಪ್ಪ 300 ರೂಪಾಯಿ ಸ್ನೇಹಿತರೆ. ಕೊಡ್ತೀನಿ ರೀ, ತುಪ್ಪದ್ದು ಕೊಡ್ತೀನಿ. ಯಾಕೆ ಮಂದಿ ಮನ್ಯಾಗ ಕೊಂಡ್ಕೊಂಬಂದಿದ್ರಿ, ಅದು ಉಳ್ಕ್ಯೋದಿಲ್ಲ. ಉಳ್ಳಾಗಡ್ಡಿ ನೋಡಿ ಎಷ್ಟು ಚಲೋ ಅದ. 2 kg ಉಳ್ಳಾಗಡ್ಡಿ ತೊಗೊಂಬಂದಿನಿ ರೀ. ಇದ್ದು ರೀ ಇರಬೇಕು ಸ್ನೇಹಿತರೆ, ಇರಕ್ಲೇನ ತೊಗೊಂಬರ್ತೀನಿ ನೋಡಿ. ನಾವು ನೋಡಿ 2 kg ಉಳ್ಳಾಗಡ್ಡಿಗೆ 50, 20 ರೂಪಾಯಿ ಟಮಾಟಿ, 70, 20 ರೂಪಾಯಿ ಬದ್ನಿಕಾಯಿ ರೀ. ಪಾಕುಲವು ನಾಳೆ ಹೋಳ್ಗೆ ಮಾಡಿದ್ರೆ ಅಂತಂತೇಳಿ ಪಾಕುಲ ತಂದಿದ್ದು ಬದ್ನಿಕಾಯಿ. ಅರ್ಧ ಕಿಲೋ ಚಳ್ಳಾರಿ ತೊಗೊಂಬಂದಿ ನೋಡಿ. ಇವು ಚಳ್ಳಾರಿಕಾಯಿ 20 ರೂಪಾಯಿಗೆ ಅರ್ಧ kg ಅಂದರು ತೊಗೊಂಬಂದಿನಿ ರೀ. ಸೋಸಿ ಅವ್ವ ಬರ್ತಾಳೆ, ಹಂಗಾದ್ರೆ ನಾಳೆಗೆ ಸೋಸ್ತಾಳೆ ಅಂಥೇಳಿ ಅರ್ಧ kg ಚಳ್ಳಾರಿ. ಇವೇನಂತೀರಿ ನೋಡಿ, ಅವ್ರಿಕಾಯಿ ಅಂತಿರೋ ಚಳ್ಳಾರಿಕಾಯಿ ಅಂತಿರೋ ಗೊತ್ತಿಲ್ಲ. ಅರ್ಧ kg ತೊಗೊಂಬಂದಿ ನೋಡಿ. ಮತ್ತು ಮೆಣಸಿನ್ಕಾಯಿ 30 ರೂಪಾಯಿ ಪಾಕುಲ ಸ್ನೇಹಿತರೆ. ತಾಜಾ ಅದಾವ. 50 ರೂಪಾಯಿಗೆ ಅರ್ಧ kg ಅಂದರು. 50 ರೂಪಾಯಿ ಕೊಟ್ಟು ಅರ್ಧ kg ತಂದಿ ನೋಡಿ. ಇದು 90 ರೂಪಾಯಿ ರೀ. ಅದೊಂದು 20, 110, ಇದೊಂದು 50, 170 ರೂಪಾಯಿ ಐತ್ರಿ. ಕಾಯಿಪಲ್ಲೆ ನೆಲ್ಲಿ ಚೌಳಿಕಾಯಿ, ಕೊತ್ತಂಬರಿ, ಕರಿಬೇವು ಇದ್ರಾಗ ಐತ್ರಿ ನೋಡಿರಿ. 200 ರೂಪಾಯಿ ಬರೀ 8 ಕಾಯಿಪಲ್ಲೆ ಐತೆ ನೋಡಿರಿ. 200 ರೂಪಾಯಿದು. ಅವಾಗ 200 ರೂಪಾಯಿ ತೊಗೊಂಡೋದ್ರೆ ಹಿಂದೆ ಕಿರಿಯರು ಕೈಚೀಲ ತುಂಬ ಕಿರಾಣಿ ಕಾಯಿಪಲ್ಲೆ ಒಂದು ಕೈಚೀಲ ತೊಗೊಂಬರ್ತಾರಂತ. ಇದಿಟ್ಟು ರೀ, ಇದೊಂದು ಗಂಟು ಅಷ್ಟೇ ನೋಡಿ. ಅದು 200 ರೂಪಾಯಿ ಅಲ್ರಿ, ಬರೀ ಕಾಯಿಪಲ್ಲೆ 200 ರೂಪಾಯಿ ರೀ. ಮತ್ತು ಕಿರಾಣಿದು ಬೇರೆ ಐತ್ರಿ. 1000 ರೂಪಾಯಿ ಸಾಲಿಲ್ಲ ಸ್ನೇಹಿತರೆ. ಆಕಿನ ಕಟಿಂಗ್ ಮಾಡ್ಸೀನಿ, ಹೆಂಗೆ ಮಾಡ್ಸೀನಿ ಅಂತ ತೋರಿಸ್ತೀನಿ ನಿಮಗೆ. ಮೆಣಸಿನ್ಕಾಯಿ ತಾಜಾದ ಸ್ನೇಹಿತರೆ. ಇವೆಲ್ಲ ತುಂಬ ಗಿಂಬ ತೆಗಿತೀನಿ ಅಂದ್ರೆ ಒಂದು ನಾ ಶ್ರೀಶೈಲಕ್ಕೆ ಹೋಗಕ್ಕಿಂತ ಮೇಲೆ ಟಮಾಟಿ ಮೆಣಸಿನ್ಕಾಯಿ ತಂದು ಶ್ರೀಶೈಲಕ್ಕೆ ಹೋಗಿ ಬಂದು 10 ದಿನ ಆಯ್ತು. ಇವತ್ತು ಯಾವಾರ ತಿರುಗಿ ಗುರುವಾರ, ಇವತ್ತಿಗೆ 11 ದಿನ ಆಯ್ತು. ಅವನೇ ಯೂಸ್ ಮಾಡೀನಿ ರೀ. ಇವತ್ತು ನೋಡಿ ಒಣ ಖಾರ ಹಾಕಿ ಮಾಡಿದ್ದು. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತ ಮಾಡೀನಿ ರೀ. ಸಂಜಿಕಾಯಿ ನೋಡೋಣ್ರಿ ಏನು ಮಾಡೋದಾಗುತ್ತನ. ಸುಸ್ತಾಗೈತೆ ರೀ ಪೂರ್ಲ. ಹಿಂಗಾಗಿ ನೋಡಿ ಶಾವಿಗೆ ಹಾಕಿ ಹಾಲು ತರಿಸ್ತೀನಿ ರೀ. ಇಲ್ಲಿಗೆ ಶಾವಿಗೆ ಉಪ್ಪಿಟ್ಟು ಮಾಡಿಬಿಡ್ತೀನಿ ರೀ. ನಾಳೆಗೆ ಹೆಂಗೆ ಬೇಳೆ ಹಾಕ್ತೀವಿ. ಇವತ್ತೆಲ್ಲ ಮನೆಗೆ ಹಸನಾಗೈತೆ. ಬಟ್ಟೆ ಗಿರೇಕ್ಕೆ ಒಂದು ಹಂಗೆ ಬಂದರು. ಮತ್ತು ಇದು ರೀ ನಾವು ಒಂದು 2 ಟಾಪ್ ಹಿಡಿಬೇಕು ರೀ. ಯಾವ ಬರ್ತಾವೆ ಎಲ್ಲಿ ಹೊಡ್ಬೇಕು ಸ್ನೇಹಿತರೆ. ನೋಡಿ ಸ್ನೇಹಿತರೆ, ಚೌಳಿಕಾಯಿ ತೊಗೊಂಬಂದಿನಿ ಅರ್ಧ kg. 2 ಸಲ ಪಲ್ಯ ಕತ್ತವು. 2 ಸೂಡು ಕೊತ್ತಂಬರಿನೇ, ಕರಿಬೇವನೇ ಜಾಸ್ತಿ ತಂದೀನಿ ರೀ. 2 ಸೂಡು ತೊಗೊಂಬಂದಿನಿ ಕರಿಬೇವು. ಇವು 15 ರೂಪಾಯಿ ಕ್ಯಾಡ್ ಅಂದ್ರೆ ಇದು 10 ರೂಪಾಯಿ ಒಂದು ನೋಡಿ ಕೊತ್ತಂಬರಿ. ಸುಮ್ಮನೆ ನಾಳೆ ಬ್ಯಾಳೆ ಪಾಳಿ ಹಾಕಿದ್ರೆ ಇರಲಿ ಅಂತ ತೊಗೊಂಬಂದಿನಿ ರೀ. ಜಾಸ್ತಿ ಹಾಕ್ಬಾರ್ದ್ರಿ, ಸುಮ್ಮನೆ ಫ್ರಿಜ್ನಾಗ ಇಡೋದ್ರಿ. ಎದಕ್ಕಾರ ಯಾರು ನಾಷ್ಟ ಪಿಷ್ಟ ಬಂದ್ರೆ ಇದ್ರಾಗ ಹೊಲಸು ಐತೆ ನೋಡಿ ಕೊತ್ತಂಬರಿಯಾಗ. ರೈತರದ್ದು ನೋಡಿ ಇದು ಕೊತ್ತಂಬರಿ. ಬ್ಯಾಸಿಗೆ ದಿನ ಆದರೂ ಮಕ್ಕ ಹೆಂಗೆ ಅಂತೈತೆ ಪ್ರೆಸ್ ಐತ್ರಿ ಕೊತ್ತಂಬರಿ. ಅದಕ್ಕೆ ತೊಗೊಂಡೆ. ಇವು 2 ಕರಿಬೇವು ತೊಗೊಂಡೆ. 1 ಕಿಲೋ ಮೈದಾ ಹಿಟ್ಟು ತೊಗೊಂಡಿನಿ ರೀ. 1 ಕಿಲೋ ಬೆಲ್ಲ ತೊಗೊಂಡಿನಿ. 1 ಕಿಲೋ ಎಣ್ಣೆ ತೊಗೊಂಡಿನಿ. ಆಯ್ತು ಸ್ನೇಹಿತರೆ. 1000 ರೂಪಾಯಿ ಎದಕ್ಕೂ ಸಾಲಿಲ್ಲ. ಅವ್ರಿಬ್ಬರಿಗೆ ಚಪ್ಪಲ್ಗೆ 200, ಕಟಿಂಗ್ 100, 300 ರೂಪಾಯಿ ಅಲ್ಲೇ ಹೋತ್ರಿ. ಮತ್ತು 700 ರೂಪಾಯಿದಾಗ ಕಿರಾಣಿ ಕಾಯಿಪಲ್ಲೆ 175 ಅಂತ ನೋಡಿ. ಎಣ್ಣೆ ಪ್ಯಾಕೆಟು ಇದು ಆರ್ಗ್ಯಾನಿಕ್ ಬಲ್ಲ ಅಂತ್ರಿ. ಇದು 1 kg ಐತೆ ಅಂತ ನೋಡಿ. ಸಾಕು ನಾಳೆ ಬ್ಯಾಳಿ ಹಾಕಾಕ. ಬ್ಯಾಳಿ ಪುಟ್ಟಕ್ಕರ ಮಮ್ಮಿ ಕೈಗೆ ಸೊತ್ತೀನಿ. ಒಂದು ಈಕಿ ಶ್ರಾವಣಿ ಹುಡ್ಕ್ಯಾಡಕ್ಕೆ ಹೋಗ್ಯಾಡ್ರಿ. ಶ್ರಾವಣಿ ಈ ಕಿವ ಏನೈತೆ ಮನೆ ಬಂದ ಸ್ನೇಹಿತರೆ. ಬೂಟ್ ಹೋಗಿ ಅಲ್ಲೇ ಗುಡಿಯ ಬಿಡ್ಬಂದ ನೋಡಿ. ಬೂಟ್ ಹಾಕೊಂಡೋಗಿದ್ಯಾ? ಕದ ಯಾರು ಮುಚ್ಚಿದ್ರು? ಚಿಲ್ಕ ಹಾಕಿಸ್ಬೇಕಿಲ್ಲ ಯಾರು ಕೈಗಿಲ್ಲಾರ? ಆ ಪ್ಯಾನ್ ಬಂದ್ ಮಾಡಿ ಹೋಗ್ಬೇಕಿಲ್ಲಪ್ಪು. ಹಾಂ ಬರ್ರಿ, ಇವೆಲ್ಲ ಎತ್ತಿಡ್ತೀನಿ ರೀ. ಫ್ರಿಜ್ ಒರೆಸಿ ನಾ ಒಂದು ಟಾಪ್ ಹಿಡಿಬೇಕ್ರಿ. ಮತ್ತು ಸಿಗ್ತೀನಿ ಸ್ನೇಹಿತರೆ. ನೋಡಿರಿ ಟೈಮು 9 ಬಂದೈತೆ. ಇನ್ನು ಇವಾಗ 2 ಡ್ರೆಸ್ ಹಿಡಿಬೇಕೀಗ. ಜಾತ್ರೆ ಯಾವ ಬರ್ತಾ ಹಿಡ್ಕೊಡ್ತೀನಿ. ಈಗ ನಾಳೆ ಹಿಡಿಯಲ್ಲ ಅಂತ ಏನ್ರಿ. ಒಟ್ಟು ಫ್ರಿಜ್ ಒರೆಸಿದೆ ಸ್ನೇಹಿತರೆ. ಫ್ರಿಜ್ಜೆಲ್ಲ ಒರೆಸಿ ಕ್ಲೀನ್ ಮಾಡಿ ಬಿಟ್ಟು ನೋಡಿ. ಎಲ್ಲ ಸಂತಿ ಇಟ್ಟೀನಿ. ಸ್ವಚ್ಛಾಗೈತೆ ನೋಡಿ ಫ್ರಿಜ್ಜು. ಜಳ ಆಗೈತೆ. ಒರೆಸಿದ್ದೆ ಇಲ್ಲ ಎಷ್ಟೊಂದು ದಿನ ಆಗಿತ್ತು. ಹುಡ್ರ ಅದು ಇದು ಚೆಲ್ಲೋದು
ಎಲ್ಲ ಕ್ಲೀನಾಗಿ ಐತೆ ನೋಡಿ ಸ್ನೇಹಿತರೆ ಫ್ರಿಜ್ಜು. ಈಗೆಲ್ಲ ಇಟ್ಟು ಕೇರಿ ನೀಟ್ ಮಾಡಿದೆ. ಶಾವಿಗೆ ಉಪ್ಪಿಟ್ಟು ಮಾಡ್ಬೇಕಂತ ಟಮಾಟೆ ಹಸಿಮೆಣ್ಸಿನ್ಕಾಯೆಲ್ಲ ಕಡಾಗ್ತಾಯಿದೆ. ಬ್ಯಾಡ್ರಿ ಶಾವಿಗೆ ಬಸ್ತು ಹಾಲು ಕಾಸಿ ಬಿಡ್ತೀನಿ ರೀ. ಟೈಮನ್ನು ಭಾಳ ಆಗೈತಿ. ಈಗ ಬೆಲ್ಲ ಶಾವಿಗೆ ಹಾಲು ಹಾಕೊಂತಾರ. ಶಾವಿಗೆ ಬಸಿತೀನಿ ರೀ, ಹಾಲು ಕಾಸ್ತೀನಿ. ಶ್ರಾವಣಿ ಇಲ್ಲ ಇದು ಕೊತ್ತಂಬರಿ ಕರಿಬೇವು ಸೋಸಿದ್ದು ಸ್ನೇಹಿತರೆ. ಶ್ರಾವಣಿ ಹಾಲು ತರಕ್ಕೂ ಹೇಳ ನೋಡಿ ಸ್ನೇಹಿತರೆ. ಇದೊಂದು ಕಟ್ ಮಾಡಿ ಹೊಲಿಗೆ, ಅದೊಂದು ವೈಟ್ ಟಾಪ್ ಇತ್ತಲ್ಲ ಅದನ್ನು ಕಟ್ ಮಾಡಿ ಹೊಲಕ್ಕೆ ಕೊಟ್ಟೆ. ಶ್ರಾವಣಿ ನಾ ಮುಕ್ಕೊಂಡಿ ನೋಡಿ. ಕಟಿಂಗ್ ಹಂಗೆ ತೋರ್ಸವ ಶ್ರಾವಣಿ. ನೋಡಿ ಶ್ರಾವಣಿ ಕಟಿಂಗ್ ಹಿಂದೊಳಗೆ ಈ ಥರ ಆಗೈತೆ ನೋಡಿ ಕಟಿಂಗು. ಮುಂದೆ ಭಾಳ ಕೂಲ್ ಬಿಡಾಕತ್ತು. ಹಿಂಗೆ ಚಂದ ಆಗುತ್ತೆ ನನಗೆ, ಹಿಂಗೆ ಇಷ್ಟ ಆಗುತ್ತೆ. ಒಳ್ಳಮ್ಮ ಮಸ್ತಾಗೈತೆ ನೋಡಿ. ಬಾರ ಊಟಗೋ ಬಾ, ನಿದ್ದೆ ಬರಾಕತ್ತು, ಸುಸ್ತಾಗೈತೆ ಫುಲ್. ಚಂದ ಕೆಲಸ ಮಾಡಿ ನಾಳೆಗೆ ಆಂಜನೇಯ ಕೊಂಡಲ್ರಿ ಒಲೆಲ್ಲಾನು. ಅದಕ್ಕೆ ಇವತ್ತೆಲ್ಲ ಕಂಪ್ಲೀಟ್ ಮಾಡ್ಬೇಕಂತ. ಆವಿನ ಕಂಪ್ಲೀಟ್ ಆದರೆ ಆಕೆ ತೊಗೊಂಡು ಹೋದ್ಲು ನೋಡಿ ಸ್ನೇಹಿತರೆ. ನಂದು ಕೂಡ ಊಟ ಆಯಿತು, ಎಲ್ಲ ಆಯಿತು ಸ್ನೇಹಿತರೆ. ಮಲ್ಕೋಬೇಕಂದ್ರೆ ಟೈಮ್ 11 ಗಂಟೆ ಆಗೇ ಬಿಡ್ತು ನೋಡಿ. ಇವತ್ತು ಸಿಕ್ಕಾಪಟ್ಟೆ ಕೆಲಸ ಆಗೈತ್ರಿ. ಜಂಪಾರ ಹೊಲೀರಿ ಅಂತ ಟಾರ್ಚರ್ ಕೊಟ್ಟವ್ರು ಅವರೇ. ಜಂಪಾರ ಓದೇ ಇಲ್ಲ ಸ್ನೇಹಿತರೆ. ಮುದ್ದ್ಯಾಕೆ ಬಾ ಫೋನ್ ತೊಗೊಂಬಂದು ಫೋನ್ ಹಚ್ಚಿ ಅಂತೇಳಿ ನಾ ಮುದ್ದ್ಯಾಕೆ ಹೋಗಿದ್ದೆ. 3 ಗಂಟೆಗೆ ಹೋಗಿನಿ. ಅವರೆಲ್ಲ ನಾವೆಲ್ಲ ಅಂತ ಬ್ಲೌಸ್ ಹೊಯ್ಲಿಲ್ಲ. ಫುಲ್ ಸುಸ್ತಾಗ್ಬಿಟ್ಟೈತೆ ನೋಡಿ. ಮುಂಜಾನೆ ಬೆಳಗ್ಗೆ ಇರೋದು ಒಂದು ಬ್ಲೌಸ್ ಸ್ಟಿಚ್ ಮಾಡಿದೆ. ಇಲ್ಲಿ ಬಿಡ್ರಿ ಮತ್ತು ಬಂದು ಮುದ್ದೆ ಬಾಳೆ ಅಂತ ಎಷ್ಟು ಹೊಲಿದೆ ಅಂದ್ರೆ 100 ರೂಪಾಯಿ ಹೊಲಿದ್ ನೋಡಿ. ಒಬ್ಬರು ಚಪ್ಪಲ್ ಗಂಟು ತೆಗೆದೆ ಸ್ನೇಹಿತರೆ. ಶ್ರಾವಣಿದಾರ ಅಲ್ಲಿ ಶ್ರಾವಣ್ ಕುಮಾರ್ದಾರ ಇನ್ನೊಂದು 100 ರೂಪಾಯಿ ಹೊಲದ್ನಿ ಅಂದ್ರೆ ಒಬ್ರದ್ದು ಹೋಗುತ್ತೆ. ಇನ್ನೊಂದು 2-3 ಟಾಪ್ ಅಂತಂದ್ರೆ ಅದು ತೆಗೆದು ಬಿಡ್ತಿದ್ದೆ. ಅರ್ಜೆಂಟಿಗೆ ನಾನು ಒಂದು 10 ರೂಪಾಯಿ 5 ರೂಪಾಯಿ ಹೆಚ್ಚಿಗಾದ್ರು ಹೊಲಿಸ್ತಾರೆ. ಮತ್ತು ನೀಟಾಗಿ ಹೊಲಿಬೇಕ್ರಿ. ನೈಟಿ ಆಯಿತು, ಟಾಪ್ ಆಯಿತು. ಬರೀ ನೀವು ನೈಟಿ ಟಾಪು ಲಂಗಗಳು ಹೊಲಿಗೆ ಹಾಕೋದು ಕರೆಕ್ಟ್ ಹಾಕಿ ಪಿಕೋಪಾಲ್ ಮಾಡಿ ಕೊಡಕತ್ರಿ ಅಂದ್ರೆ ಇದ್ರಾಗ ಆರಾಮಾಗಿ ನೀವು ಹಣ ಗಳಿಸ್ಬೋದು ಸ್ನೇಹಿತರೆ. ಮತ್ತೇನು ಬೇರೆ ಯಾವುದು ಬೇಡ. ರೇಖಾ ಟೈಲರಿಂಗ್ ಚಾನಲ್ ತುಂಬ ಚೆನ್ನಾಗಿ ಓಡಾಕತ್ತೈತ್ರಿ. ಅದು ಖುಷಿ ಆಗತ್ತೆ ನೋಡಿ. ಅದನ್ನು ಕೂಡ 140-130 ಸಬ್ಸ್ಕ್ರೈಬರ್ ಕಂಪ್ಲೀಟ್ ಆಗ್ಯಾರ. ಇದೇ ಥರ ಸಪೋರ್ಟ್ ಮಾಡಿ ಆ ಚಾನಲ್ಗೂ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ ರೀ. 11ಕ್ಕೆ ಕಾಣ್ತಿರ್ಬೇಕು ನಿಮಗಲ್ಲಿ. 11ಕ್ಕೆ 5 ನಿಮಿಷ ಕಮ್ಮಿ ಐತ್ರಿ. 4:45 ಎದ್ದೀನಿ ಸ್ನೇಹಿತರೆ. ನಾನು ಸುಳ್ಳು ತೋರಿಸ್ತೀನಿ ನಿಮಗೆ. 4:45 ಎದ್ದಿನ. 5ಕ್ಕೆ 10 ನಿಮಿಷ ಕಮ್ಮಿ ಇತ್ತು. ವಿಡಿಯೋ ಚಾಲು ಮಾಡಿದೆ. ಈಗ 11ಕ್ಕೆ 5 ನಿಮಿಷ ಕಮ್ಮಿ ಇತ್ತು. ವಿಡಿಯೋ ಎಂಡ್ ಮಾಡಾಕತ್ತೀನಿ. ಈ ವಿಡಿಯೋಲಿಗೆ ಎಂಡ್ ಮಾಡ್ತೀನಿ. ಆ ವಿಡಿಯೋ ಸಿಗ್ತೀನಿ. ನಾಳೆ ನಮ್ಮ ಜಾತ್ರೆ ವಿಡಿಯೋ ಬರ್ತಿರ್ತೈತಿ. ನಮ್ಮ ಮನ್ಯಾಗ ಏನೇನು ಅಡುಗೆ ಮಾಡ್ತೀವಲ್ಲ ಲಾಗ್ ಹಾಕಿರ್ತೀನಿ ನೋಡಿ. ಸಪೋರ್ಟ್ ಮಾಡಿ. ತುಂಬಾ ಸಪೋರ್ಟ್ ಮಾಡಾಕತ್ತೀರಿ. ಶಾರ್ಟ್ ವಿಡಿಯೋ ಜಾಸ್ತಿ ಓಡಾಕತ್ತವ. ಲಾಂಗ್ ವಿಡಿಯೋ ಒಂದಿಷ್ಟು ಯೂಸ್ ಕಮ್ಮಿ ಆಗ್ಯಾವ. ಆ ಯೂಸ್ ಯಾಕೆ ಕಮ್ಮಿ ಆಗ್ಯಾವ ಅಂತ ನಾನೇ ಕಾರಣ ಸ್ನೇಹಿತರೆ. ಯಾಕಂದ್ರೆ ನಾನು ಏನು ಮಾಡೀನಂದ್ರೆ ಇದು ಮಾಡೀನಿ ರೀ. ಟೈಮಿಂಗು ಯಾವಾಗ ಏನು ಟೈಮಿಂಗ್ ಇಲ್ಲ ಸರಿಯಾಗಿ. ಒಂದೇ ಟೈಮಿಂಗ್ ಹಾಕಿರೋ ವ್ಯೂಸ್ ಬರ್ತಾವೆ ರೀ. ಲಾಂಗ್ ವಿಡಿಯೋ ಟೈಮಿಂಗ್ ಯಾವಾಗ ಒಂದಿನ ವಿಡಿಯೋ ಹಾಕ್ತೀನಿ, ಒಂದಿನ ಟೈಮಿಂಗೇ ಸಿಗೋಲ್ಲ. ಆ ಕಡೆ ಈ ಕಡೆ ಎಲ್ಲ ಕೆಲಸ ಒತ್ತಡ ಭಾಳ ಆಗಿದೆ ಸ್ನೇಹಿತರೆ. ಎಷ್ಟಾಗುತ್ತೆ ಅಷ್ಟು ಮಾಡ್ಕೋತೀನಿ ರೀ. ಏನು ಮಾಡಿರಿ ಜನ್ಮಕ್ಕೆ ಮಿಕ್ಕಿಂದ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ. ಬಾಯ್ ರೀ. ಗುಡ್ ನೈಟ್.